ಸಿಂಹರಾಶಿ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ರವಿ ಸಿಂಹರಾಶಿಯವರಿಗೆ ಈಗಾಗಲೇ ಗುರುಬಲ ಬೇರೆ ಪ್ರಾರಂಭ ಆಗುತ್ತೆ ಮೇಯಿಂದ. ಅದರ ಜೊತೆಗೆ ಅಷ್ಟಮ ಸಂಚಾರ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಬಹಳಷ್ಟು ಜಾಗ್ರತೆಗಳನ್ನು ಇವರು ವಹಿಸಬೇಕಾಗಿರುತ್ತೆ. ಒಂದು ಕಡೆ ಲಾಭ ಅಂತ ಹೇಳುತ್ತೆ, ಒಂದು ಕಡೆ ನಷ್ಟ ಅಂತ ಹೇಳುತ್ತೆ. ಮಕ ನಕ್ಷತ್ರ, ಪುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರದ 1ನೇ ಪಾದದವರು ಸ್ವಲ್ಪ ವಿಪತ್ತುಗಳು ಜಾಸ್ತಿ ಇರುತ್ತೆ. ಅಷ್ಟಮ ಅಂದರೆ ಅಷ್ಟಮಂ ಅಂತೂ ಕೂಡ ನಾವು ಕರಿತೀವಿ. ಹಾಗೆಯೇ ಈ ರಾಶಿಯವರಿಗೆ 6 ಮತ್ತು 7ರ ಅಧಿಪತಿಯಾಗಿರ್ತಕ್ಕಂಥವರು 10, 2, 5ರ ದೃಷ್ಟಿ ಇರ್ತಕ್ಕಂಥವ್ರಾಗಿರೋದ್ರಿಂದ ವೃತ್ತಿಯಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗಿರುತ್ತೆ. ಹಾಗೆ ಹೆಂಡತಿಯಿಂದ ಮನೆಗೆ ಲಾಭ ಆಗ್ತಕ್ಕಂಥದ್ದು, ಸ್ನೇಹಿತರ ಜೊತೆ ಒಳ್ಳೆ ಬಾಂಧವ್ಯಗಳು ಏರ್ಪಡ್ತಕ್ಕಂಥದ್ದು, ಹಳೆ ಏನಾದರೂ ಕಾಯಿಲೆಗಳಿದ್ರೆ ಸ್ವಲ್ಪ ಜಾಗೃತಿಯಾಗಿ ಇವರು ಇರಬೇಕಾಗಿರುತ್ತೆ. ಆರಂಭಿಕ ಸ್ವಲ್ಪ ದಿನಗಳು ಇವರಿಗೆ ಸ್ವಲ್ಪ ದಿಕ್ಕು ತೋಚದಂಗೆ ಆಗ್ತಕ್ಕಂಥದ್ದು, ಒಂದು ಡ್ಯುಯಲ್ ಮೈಂಡ್ ಇರ್ತಕ್ಕಂಥ ಸಾಧ್ಯತೆ ಈ ಒಂದು ಶನಿ ಸಂಚಾರದ ಫಲದಿಂದ ಕೂಡ ಇರುತ್ತೆ. ಸೂಕ್ತ ನಿರ್ಧಾರಗಳು ತಗೊಳ್ಳುವಾಗ ಸ್ವಲ್ಪ ಹುಷಾರಾಗಿರಿ. ಬೇರೆಯವರ ಜೊತೆ ಚರ್ಚಿಸಿ ವ್ಯವಹಾರಗಳಲ್ಲಿ ಮುಂದುವರೆದಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ವೈವಾಹಿಕ ಎಡವಟ್ಟುಗಳು ಕೂಡ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಎಷ್ಟೋ ಜನಕ್ಕೆ ನಾವು ನೋಡಿದ್ದೀವಿ, ಮದುವೆಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಅವು ವಿಚ್ಛೇದನ ಆಗ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿರ್ತೀವಿ. ವಿದೇಶದಲ್ಲಿ ಕೆಲವರಿಗೆ ಉದ್ಯೋಗ ಪ್ರಾಪ್ತಿ ಆಗ್ತಕ್ಕಂಥದ್ದು, ಕೆಲವರು ವಿದೇಶದಲ್ಲಿ ನೆಲೆಸೋಕೆ ಪ್ರಯತ್ನ ಪಡ್ತಕ್ಕಂಥ ಯೋಗ, ವಾಹನ ಯೋಗ ತುಂಬ ಚೆನ್ನಾಗಿದೆ. ಹಾಗೆಯೇ ವ್ಯಾಪಾರದಲ್ಲಿ ಬದಲಾವಣೆಗಳಾಗ್ತಕ್ಕಂಥದ್ದು, ಆಕಸ್ಮಿಕ ಖರ್ಚುಗಳಾಗ್ತಕ್ಕಂಥದ್ದು, ಬಂಧುಗಳ ಜೊತೆ ಶತ್ರುತ್ವ ಜಾಸ್ತಿ ಆಗ್ತಕ್ಕಂಥದ್ದು, ಹಾಗೆಯೇ ಅಣ್ಣ ತಮ್ಮಂದಿರ ಜೊತೆ ಸಣ್ಣ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಾತಿನಲ್ಲಿ ನಿಗಾ ಇರಲಿ. ಹಾಗೆ ಪಂಚಮ ಸ್ಥಾನದ ಒಂದು ದೃಷ್ಟಿ ಕೂಡ ಇರತಕ್ಕಂಥದ್ದಾಗಿರೋದ್ರಿಂದ ಮಕ್ಕಳ ಜೊತೆ ಸ್ನೇಹಿತರ ರೀತಿ ವರ್ತಿಸ್ಕೊಂಡಿದ್ದೆ ಆದರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅವರನ್ನು ನೀವು ಪ್ರತಿ ವಿಷಯದಲ್ಲೂ ಪ್ರಶ್ನೆ ಹಾಕಿ ಕೇಳಕ್ಕೆ ಹೋದಾಗ ಶನಿಯ ಒಂದು ಆ ದೃಷ್ಟಿ ಆ ಮನೆಗಿರೋದ್ರಿಂದ ಮಕ್ಕಳು ಕೂಡ ಶತ್ರುಗಳಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ವಾಹನ ಯೋಗ ಇದೆ, ಕೆಲವ್ರಿಗೆ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು. ಹಾಗೆಯೇ ಕೆಲವು ಕಾರ್ಯಗಳೇನಾಗುತ್ತೆ, ನೀವು ಪ್ಲಾನಿಂಗ್ ಇಲ್ಲದೆ ಏನೇ ಮಾಡ್ಕೊಳ್ಳೋಕೆ ಹೋದಾಗ ಅದು ಹಾನಿ ಆಗ್ತಕ್ಕಂಥದ್ದು, ಧನ ನಷ್ಟ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಕೆಲವು ಅಪಮೃತ್ಯು ಭಯ, ಹಾಗಾಗಿ ನೀವು ಸಾಧ್ಯವಾದರೆ ಶಿವನಿಗೆ ಅಭಿಷೇಕ ಮಾಡಿಸ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಆಯಸ್ಸಿನ ವಿಷಯದಲ್ಲಿ ಅಂದರೆ ಮಾನಸಿಕ ವ್ಯಥೆ ಆಗ್ತಕ್ಕಂಥದ್ದು, ತುಂಬ ಬೇಕಾದವರೇ ತೊಂದರೆ ಕೊಡ್ತಕ್ಕಂಥದ್ದು, ನಾನು ಇವರಿಗೆ ತುಂಬ ಸಹಾಯ ಮಾಡ್ತಾ ಇದ್ದರೆ ನನಗೆ ಯಾಕೋ ಮಾಡ್ತಾ ಇಲ್ಲ ಅಂತಕ್ಕಂಥ ಭಾವನೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ, ಅಷ್ಟಮ ದೃಷ್ಟಿ ಇರ್ತಕ್ಕಂಥದ್ದು, ಅಷ್ಟಮ ಸಂಚಾರ ಆಗ್ತಕ್ಕಂಥ ಶನಿಯಿಂದ ಕೂಡ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ತುಂಬ ಸ್ನೇಹಿತರ ಶತ್ರುಗಳಾಗ್ತಕ್ಕಂಥ ಸಾಧ್ಯತೆ, ಪ್ರೇಮ ವ್ಯವಹಾರಗಳಲ್ಲಿ ಸ್ವಲ್ಪ ಎಡವಟ್ಟುಗಳಾಗ್ತಕ್ಕಂಥ ಸಾಧ್ಯತೆ ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ. ಗಣಪತಿ ಆರಾಧನೆ ಮಾಡ್ಕೊಳ್ಬೇಕು. ಪ್ರತಿನಿತ್ಯವೂ ಓಂ ಗಂ ಗಣಪತಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ, ಹಾಗೆಯೇ ಗಣಪತಿ ಆರಾಧನೆಯ ಜೊತೆಗೆ ಗರಕೆಯಿಂದ ಗಣಪತಿಗೆ ಆ ಒಂದು ಪೂಜೆ ಮಾಡಿಸ್ಕೊಳ್ಳೋದ್ರಿಂದ, ಸಂಕಷ್ಟ ಚತುರ್ಥಿಗಳನ್ನು ಸಕ್ರಮವಾಗಿ ಬಳಸ್ಕೊಳ್ಳೋದ್ರಿಂದ, ಪ್ರತಿನಿತ್ಯವೂ ಗಣೇಶನ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಒಂದಷ್ಟು ಸಾಲದ ವಿಷಯದಲ್ಲಿ ಯಾರೋ ಸಾಲ ಕೊಡ್ತಾರೆ ಅಂತ ದಂಡಿಯಾಗಿ ತಗೊಳಕ್ಕೆ ಹೋಗಬೇಡಿ, ಅದರಿಂದ ಕೂಡ ಕಷ್ಟ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ನಾವು ಎಲ್ಲೋ ಒಂದು ಕಡೆ ಶನಿಯ ಅಷ್ಟಮ ಶನಿ ಇದ್ದಾಗ ಜಾಗ್ರತೆ ಇದ್ದಾಗ ಅದು ಡಬಲ್ ಅಷ್ಟು ಬಲ ಕೂಡ ನಮಗೆ ಲಾಭ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾತ್ರೆಗಳು ಸ್ವಲ್ಪ ಹೋಗ್ತೀರಾ, ವಸ್ತ್ರದಾನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಒಂದು ಸಂದರ್ಭ ಕೂಡ ಶನಿಯ ಒಂದು ಸಂಚಾರದ ಫಲ ಸಿಂಹರಾಶಿಗೆ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪ್ರತಿನಿತ್ಯವೂ ಓಂ ಗಂ ಗಣಪತಯೇ ನಮಃ ಅಥವಾ ಗಣಪತಿಯ ಮಂತ್ರವನ್ನು ಹೇಳ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ.